ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೊನೆಯಲ್ಲಿ ಸನ್ಯಾಸಿಯಾಗಿ ಬನಾರಸ್ಗೆ ಹೊರಡುವ ಶಿವಾಜಿಯ ವಿನಂತಿಯನ್ನು ಸಹ ತಿರಸ್ಕರಿಸಲಾಯಿತು. ಏತನ್ಮಧ್ಯೆ ಶಿವಾಜಿ ತನ್ನನ್ನು ತಾನು ಮುಕ್ತಗೊಳಿಸಲು ಒಂದು ಯೋಜನೆಯನ್ನು ರೂಪಿಸಿದನು. ಅವನು ತನ್ನ ಹೆಚ್ಚಿನ ಜನರನ್ನು ಮನೆಗೆ ಕಳುಹಿಸಿದನು ಮತ್ತು ತನ್ನ ಮಗನ ಸುರಕ್ಷಿತ ಕಸ್ಟಡಿಗಾಗಿ ಚಕ್ರವರ್ತಿಗೆ ನೀಡಿದ ಭರವಸೆಗಳನ್ನು ಹಿಂತೆಗೆದುಕೊಳ್ಳುವಂತೆ ರಾಮ್ ಸಿಂಗ್ನನ್ನು ಕೇಳಿಕೊಂಡನು. ಅವನು ಮೊಘಲ್ ಪಡೆಗಳಿಗೆ ಶರಣಾದನು. ನಂತರ ಶಿವಾಜಿ ಅನಾರೋಗ್ಯದಿಂದ ಬಳಲುತ್ತಿರುವಂತೆ ನಟಿಸಿ ಬ್ರಾಹ್ಮಣರು ಮತ್ತು ಬಡವರಿಗೆ ಪ್ರಾಯಶ್ಚಿತವಾಗಿ ನೀಡಲು ಸಿಹಿ ತಿಂಡಿಗಳಿಂದ ತುಂಬಿದ ದೊಡ್ಡ ಬುಟ್ಟಿಗಳನ್ನು ಕಳುಹಿಸಲು ಕೂಡ ಪ್ರಾರಂಭಿಸಿದನು. ಆಗಸ್ಟ್ 17, 1666ರಂದು ತನ್ನನ್ನು ಒಂದು ಬುಟ್ಟಿಯಲ್ಲಿ ಮತ್ತು ತನ್ನ ಮಗ ಸಾಂಬಾಜಿಯನ್ನು ಇನ್ನೊಂದು ಬುಟ್ಟಿಯಲ್ಲಿ ಹಾಕಿಕೊಳ್ಳುವ ಮೂಲಕ ಶಿವಾಜಿ ತಪ್ಪಿಸಿಕೊಂಡು ಆಗ್ರಾವನ್ನು ಕೂಡ ತೊರೆದನು. ಈ ಕಥೆಯನ್ನು ಬೆಂಬಲಿಸಲು ಯಾವುದೇ ಸಮಕಾಲೀನ ಪುರಾವೆಗಳಿಲ್ಲ ಎಂದು ಸ್ಟೀವನ್ ಗಾರ್ಡನ್ ಅವರು ಅಭಿಪ್ರಾಯಪಡುತ್ತಾರೆ. ಶಿವಾಜಿಯ ತಪ್ಪಿಸಿಕೊಳ್ಳುವಿಕೆಯಲ್ಲಿ ರಾಮ್ ಸಿಂಗ್ನ ಪಾತ್ರದ ಬಗ್ಗೆ ಔರಂಗಜೇಬನ ಅನುಮಾನಗಳ ಹೊರತಾಗಿಯೂ ಏನು ಸಾಬೀತಾಗಿಲ್ಲ ಮತ್ತು ಶಿವಾಜಿ ತಪ್ಪಿಸಿಕೊಳ್ಳಲು ಅನುಕೂಲವಾಗುವಂತೆ ಕಾವಲುಗಾರರಿಗೆ ಲಂಚ ನೀಡಿದ ಸಾಧ್ಯತೆ ಇದೆ ಎಂದು ಅವರು ಹೇಳುತ್ತಾರೆ. ಶಿವಾಜಿಯ ಪಲಾಯನದ ನಂತರ ಮೊಘಲರೊಂದಿಗಿನ ಆಗೆತನ ಕಡಿಮೆಯಾಯಿತು. ಮೊಘಲ್ ಸರ್ದಾರ್ ಜಸ್ವಂತ್ ಸಿಂಗ್ ಹೊಸ ಶಾಂತಿ ಪ್ರಸ್ತಾಪಗಳಿಗಾಗಿ ಶಿವಾಜಿ ಮತ್ತು ಔರಂಗಜೇಬ್ ನಡುವೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸಿದರು. ಇನ್ನು 1666 ಮತ್ತು 68ರ ನಡುವೆ ಔರಂಗಾಬಾದ್ ಶಿವಾಜಿಗೆ ರಾಜ ಎಂಬ ಬಿರುದನ್ನು ಕೂಡ ನೀಡಿದರು. ಆದರೂ ಅವರು ಕೋಟೆಗಳ ಮೇಲಿನ ಹಕ್ಕನ್ನು ಪುನಃಸ್ಥಾಪಿಸಲಿಲ್ಲ. ಸಾಂಬಾಜಿಯನ್ನು 5000 ಕುದುರೆಗಳೊಂದಿಗೆ ಮೊಘಲ್ ಮನಸಬ್ದಾರಾಗಿ ಪುನಃಸ್ಥಾಪಿಸಲಾಯಿತು. ಆ ಸಮಯದಲ್ಲಿ ಶಿವಾಜಿ ಔರಂಗಾಬಾದ್ನಲ್ಲಿ ಮೊಘಲ್ ವೈಸ್ರಾಯ್ ರಾಜಕುಮಾರ ಮುಅಜ್ಜಮ್ ಅವರೊಂದಿಗೆ ಸೇವೆ ಸಲ್ಲಿಸಲು ಸಾಂಬಾಜಿ ಮತ್ತು ಜನರಲ್ ಪ್ರತಾಪ್ರಾವ್ ಗುಜಾರ್ ಅವರನ್ನು ಕಳುಹಿಸಿದರು. ಆದಾಯ ಸಂಗ್ರಹಕ್ಕಾಗಿ ಸಾಂಬಾಜಿಗೆ ಬೇರರ್ನಲ್ಲಿಯೂ ಪ್ರದೇಶವನ್ನು ಕೂಡ ನೀಡಲಾಯಿತು. ಕ್ಷೀಣಿಸುತ್ತಿದ್ದ ಆದಿಲ್ ಶಾಹಿ ರಾಜವಂಶದಿಂದ ಆಳಲ್ಪಡುತ್ತಿದ್ದ ಬಿಜಾಪುರದ ಮೇಲೆ ದಾಳಿ ಮಾಡಲು ಔರಂಗಜೇಬ್ ಶಿವಾಜಿಗೆ ಅನುಮತಿ ಕೂಡ ನೀಡಿದರು. ದುರ್ಬಲಗೊಂಡ ಸುಲ್ತಾನ್ 2ನೇ ಆದಿಲ್ ಶಾ ಶಾಂತಿಗಾಗಿ ಮೊಕದ್ದಮೆಗಳನ್ನು ಕೂಡ ಹೂಡಿದರು ಮತ್ತು ಶಿವಾಜಿಗೆ ಸರ್ದೇಶ್ಮುಖಿ ಮತ್ತು ಚೌತಾಯಿಯ ಹಕ್ಕುಗಳನ್ನು ಕೂಡ ನೀಡಿದರು. ಶಿವಾಜಿ ಮತ್ತು ಮೊಘಲರ ನಡುವಿನ ಶಾಂತಿ 1670ರವರೆಗೆ ನಡೆಯಿತು. ನಂತರ ಔರಂಗಜೇಬನು ಶಿವಾಜಿ ಮತ್ತು ಮುಅಜ್ಜಮ್ ನಡುವಿನ ನಿಕಟ ಸಂಬಂಧಗಳ ಬಗ್ಗೆ ಅನುಮಾನಿಸತೊಡಗಿದನು. ಅವರು ತನ್ನ ಸಿಂಹಾಸನವನ್ನು ಕಸಿದುಕೊಳ್ಳಬಹುದು ಮತ್ತು ಶಿವಾಜಿಯಿಂದ ಲಂಚವನ್ನು ಪಡೆಯುತ್ತಿರಬಹುದು ಎಂದು ಅವನು ಭಾವಿಸಿದನು. ಆ ಸಮಯದಲ್ಲಿ ಆಫ್ಘನ್ನರ ವಿರುದ್ಧ ಹೋರಾಡುವಲ್ಲಿ ನಿರತರಾಗಿದ್ದ ಔರಂಗಜೇಬ್ ಡೆಕ್ಕನ್ನಲ್ಲಿ ತನ್ನ ಸೈನ್ಯವನ್ನು ಬಹಳವಾಗಿ ಕಡಿಮೆ ಮಾಡಿದನು. ವಿಸರ್ಜಿಸಲ್ಪಟ್ಟ ಅನೇಕ ಸೈನಿಕರು ಬೇಗನೆ ಮರಾಠ ಸೇವೆಗೆ ಕೂಡ ಸೇರಿದರು. ಇನ್ನು ಮೊಘಲರು ಕೆಲವು ವರ್ಷಗಳ ಹಿಂದೆ ತನ್ನ ತಂದೆಯ ಆಗ್ರಾ ಪ್ರವಾಸಕ್ಕಾಗಿ ಸಾಲವಾಗಿ ನೀಡಿದ್ದ ಹಣವನ್ನು ವಸೂಲಿ ಮಾಡಲು ಶಾಂಬಾಜಿಯಿಂದ ಬೇರರ್ನ ಜಾಗೀರ್ ಸಹಾವನ್ನು ತೆಗೆದುಕೊಂಡರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಶಿವಾಜಿ ಮೊಘಲರ ವಿರುದ್ಧ ಆಕ್ರಮಣವನ್ನು ಕೂಡ ಪ್ರಾರಂಭಿಸಿದನು ಮತ್ತು 4 ತಿಂಗಳ ಅವಧಿಯಲ್ಲಿ ಅವರಿಗೆ ಶರಣಾಗಿದ್ದ ಪ್ರದೇಶಗಳ ಪ್ರಮುಖ ಭಾಗವನ್ನು ಕೂಡ ಮರಳಿ ಪಡೆಯುತ್ತಾನೆ. ನಂತರ ಶಿವಾಜಿ 1670ರಲ್ಲಿ 2ನೇ ಬಾರಿಗೆ ಸೂರತ್ತನ್ನು ಕೂಡ ವಶಪಡಿಸಿಕೊಂಡನು. ಇಂಗ್ಲಿಷ್ ಮತ್ತು ಡಚ್ ಕಾರ್ಖಾನೆಗಳು ಅವನ ದಾಳಿಯನ್ನು ಹಿಮ್ಮೆಟ್ಟಿಸುವಲ್ಲಿ ಕೂಡ ಯಶಸ್ವಿಯಾಗುತ್ತವೆ. ಆದರೆ ಅವನು ನಗರವನ್ನೇ ಲೂಟಿ ಮಾಡುವಲ್ಲಿ ಯಶಸ್ವಿಯಾದನು. ಅದರಲ್ಲಿ ಮೆಕ್ಕದಿಂದ ಹಿಂತಿರುಗುತ್ತಿದ್ದ ಮಾವರ ನಹರ್ನ ಮುಸ್ಲಿಂ ರಾಜಕುಮಾರನ ಸರಕುಗಳನ್ನು ಕೂಡ ಲೂಟಿ ಮಾಡುವುದು ಕೂಡ ಸೇರಿತ್ತು. ನವೀಕೃತ ದಾಳಿಗಳಿಂದ ಕೋಪಗೊಂಡ ಮೊಘಲರು ಸೂರತ್ನಿಂದ ಮನೆಗೆ ಹಿಂದಿರುಗಿದ ಶಿವಾಜಿಯನ್ನು ತಡೆಯಲು ದೌದ ಖಾನ್ ನೇತೃತ್ವದಲ್ಲಿ ಒಂದು ಪಡೆಯನ್ನು ಕೂಡ ಕಳುಹಿಸಿದರು. ಅವರು ಇಂದಿನ ನಾಸಿಕ್ ಬಳಿಯ ವಾಡಿ ದಿಂಡೋರೈ ಕದನದಲ್ಲಿ ಘರ್ಷಣೆ ನಡೆಸಿದರು ಮತ್ತು ಶಿವಾಜಿ ಮತ್ತು ಮರಾಠ ಪಡೆ ವಿಜಯಶಾಲಿಯಾಯಿತು. ಅಕ್ಟೋಬರ್ 1670ರಲ್ಲಿ ಶಿವಾಜಿ ಬಾಂಬೆಯಲ್ಲಿ ಇಂಗ್ಲಿಷರನ್ನು ಕಿರುಕುಳ ನೀಡಲು ತನ್ನ ಪಡೆಗಳನ್ನು ಕೂಡ ಕಳುಹಿಸಿದನು. ಅವರು ಯುದ್ಧ ಸಾಮಗ್ರಿಗಳನ್ನು ಮಾರಾಟ ಮಾಡಲು ಕೂಡ ನಿರಾಕರಿಸಿದ್ದರಿಂದ ಅವನ ಪಡೆಗಳು ಇಂಗ್ಲಿಷ್ ಮರ ಕಡಿಯುವ ತಂಡಗಳು ಬಾಂಬೆಯಿಂದ ಹೊರಹೋಗದಂತೆ ತಡೆದವು. ಇನ್ನು ಸೆಪ್ಟೆಂಬರ್ 1671ರಲ್ಲಿ ಶಿವಾಜಿ ಬಾಂಬೆಗೆ ರಾಯಭಾರಿಯನ್ನು ಕೂಡ ಕಳುಹಿಸಿದನು. ಈ ಬಾರಿ ದಂಡ ರಾಜಪುರಿ ವಿರುದ್ಧದ ಹೋರಾಟಕ್ಕಾಗಿ ಸಾಮಗ್ರಿಗಳನ್ನು ಕೂಡ ಹುಡುಕುತ್ತಿದ್ದನು. ಈ ವಿಜಯದಿಂದ ಶಿವಾಜಿ ಪಡೆಯುವ ಅನುಕೂಲಗಳ ಬಗ್ಗೆ ಇಂಗ್ಲಿಷರಿಗೆ ಕೂಡ ಅನುಮಾನಗಳಿದ್ದವು. ಆದರೆ ರಾಜಪುರದಲ್ಲಿ ತಮ್ಮ ಕಾರ್ಖಾನೆಗಳನ್ನು ಲೂಟಿ ಮಾಡಿದ್ದಕ್ಕಾಗಿ ಪರಿಹಾರವನ್ನು ಪಡೆಯುವ ಯಾವುದೇ ಅವಕಾಶಗಳನ್ನು ಕಳೆದುಕೊಳ್ಳಲು ಅವರು ಕೂಡ ಬಯಸಲಿಲ್ಲ. ಶಿವಾಜಿಯನ್ನು ಭೇಟಿ ಮಾಡಲು ಇಂಗ್ಲಿಷರು ಲೆಫ್ಟಿನೆಂಟ್ ಸ್ಟೀಫನ್ ಉಸ್ಟಿಕ್ ಅವರನ್ನು ಕಳುಹಿಸಿದರು. ಆದರೆ ರಾಜಪುರ ಪರಿಹಾರದ ವಿಷಯದ ಬಗ್ಗೆ ಮಾತುಕತೆಗಳು ಕೂಡ ವಿಫಲವಾದವು. ಇನ್ನು 1674ರಲ್ಲಿ ಶಸ್ತ್ರಾಸ್ತ್ರ ಸಮಸ್ಯೆಗಳ ಬಗ್ಗೆ ಕೆಲವು ಒಪ್ಪಂದಗಳೊಂದಿಗೆ ಮುಂಬರುವ ವರ್ಷಗಳಲ್ಲಿ
ಹಲವಾರು ರಾಯಭಾರಿಗಳ ವಿನಿಮಯಗಳು ಕೂಡ ನಡೆದವು. ಆದರೆ ಶಿವಾಜಿ ತನ್ನ ಮರಣದ ಮೊದಲು ಪರಿಹಾರವನ್ನು ಕೂಡ ಎಂದಿಗೂ ಪಾವತಿಸಲಿಲ್ಲ ಮತ್ತು ಅಲ್ಲಿನ ಕಾರ್ಖಾನೆ ಕೊನೆಯಲ್ಲಿ ವಿಸರ್ಜಿಸಿತು. ಇನ್ನು 1674ರಲ್ಲಿ ಜನರಲ್ ಬಹಲೋಲ್ ಖಾನ್ ನೇತೃತ್ವದ ಆಕ್ರಮಣಕಾರಿ ಬಿಜಾಪುರ ಪಡೆಗಳನ್ನು ಹಿಮ್ಮೆಟ್ಟಿಸಲು ಮರಾಠ ಪಡೆಗಳ ಸೇನಾಧಿಪತಿ ಪ್ರತಾಪರಾವ್ ಮತ್ತು ಅವರ ಆನಂದರಾವ್ ಅವರನ್ನು ಕಳುಹಿಸಲಾಯಿತು. ಪ್ರತಾಪರಾವ್ ಪಡೆಗಳು ಯುದ್ಧದಲ್ಲಿ ಬಹಲೋಲ್ ಖಾನ್ ಅವರನ್ನು ಸೋಲಿಸಿ ವಶಪಡಿಸಿಕೊಂಡವು. ಒಂದು ಕಾರ್ಯತಂತ್ರದ ಸರೋವರವನ್ನು ಸುತ್ತುವರಿದ ನಂತರ ಅವರನ್ನು ನೀರಿನ ಸರಬರಾಜನ್ನು ಕಡಿತಗೊಳಿಸಲಾಯಿತು. ಇದು ಬಹಲೋಲ್ ಖಾನ್ ಅವರನ್ನು ಶಾಂತಿಗಾಗಿ ಮೊಕದ್ದಮೆ ಹೂಡಲು ಕೂಡ ಪ್ರೇರೇಪಿಸಿತು. ಶಿವಾಜಿಯ ನಿರ್ದಿಷ್ಟ ಎಚ್ಚರಿಕೆಗಳ ಹೊರತಾಗಿಯೂ ಪ್ರತಾಪರಾವ್ ಬಹಲೋಲ್ ಖಾನ್ ಅವರನ್ನು ಬಿಡುಗಡೆ ಮಾಡಿದರು. ಅವರು ಹೊಸ ಆಕ್ರಮಣಕ್ಕೆ ಕೂಡ ಸಿದ್ಧತೆಯನ್ನು ಆರಂಭಿಸಿದರು. ಇನ್ನು ಶಿವಾಜಿ ಪ್ರತಾಪರಾವ್ಗೆ ಪತ್ರವೊಂದನ್ನು ಕೂಡ ಕಳುಹಿಸಿ ತನ್ನ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದನು ಮತ್ತು ಬಹಲೋಲ್ ಖಾನ್ನನ್ನು ಮತ್ತೆ ಸೆರೆ ಹಿಡಿಯುವವರೆಗೂ ಅವನಿಗೆ ಅವಕಾಶ ಕೂಡ ನಿರಾಕರಿಸಿದನು. ಈ ಘಟನೆಯಿಂದ ಅಸಮಾಧಾನಗೊಂಡ ಪ್ರತಾಪರಾವ್ ಬಹಲೋಲ್ ಖಾನ್ನನ್ನು ಕಂಡುಕೊಂಡನು ಮತ್ತು ತನ್ನ ಸ್ಥಾನದಲ್ಲಿ ಕೇವಲ 6 ಇತರ ಕುದುರೆಗಳ ಸವಾರರನ್ನು ಕೂಡ ಮಾತ್ರ ನೇಮಿಸಿಕೊಂಡನು. ತನ್ನ ಪ್ರಮುಖ ಪಡೆಯನ್ನು ಹಿಂದೆ ಬಿಟ್ಟು ಯುದ್ಧದಲ್ಲಿ ಕೂಡ ಮುಗಿಸಲ್ಪಟ್ಟನು. ಪ್ರತಾಪರಾವ್ ಅವರ ಬಗ್ಗೆ ಕೇಳಿ ಶಿವಾಜಿ ಕೂಡ ತುಂಬ ದುಃಖಿತನಾದನು. ನಂತರ ತನ್ನ 2ನೇ ಮಗ ರಾಜಾರಾಮ್ನ ಮದುವೆಯನ್ನು ಪ್ರತಾಪರಾವನ ಮಗಳೊಂದಿಗೆ ಏರ್ಪಡಿಸಿದನು. ಪ್ರತಾಪರಾವನ ನಂತರ ಅಂಬಿರಾವ್ ಮೋಹಿತೆ ಹೊಸ ಸರ್ನೋಬತ್ ಆಗಿ ಅಧಿಕಾರ ಕೂಡ ವಹಿಸಿಕೊಂಡರು. ನಂತರ ರಾಯಗಢ ಕೋಟೆಯನ್ನು ಕೂಡ ಹೀರೋಜಿ ಇಂದೋಲರ್ ಹೊಸದಾಗಿ ಕೂಡ ನಿರ್ಮಿಸಿದರು. ಇದನ್ನು ಹೊಸ ಮರಾಠ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಕೂಡ ನಿರ್ಮಿಸಿದರು. ಹೌದು ವೀಕ್ಷಕರೇ, ಇದರ ಮುಂದುವರಿದ ಭಾಗವು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗುತ್ತದೆ.